ಹಾಯ್ ಫ್ರೆಂಡ್ಸ್, ನೀನು ಹನುಮಾನ್ ಮೂವಿ ರಿವ್ಯೂ ಹಾಕಿನಿ. ಅಪ್ಲೋಡ್ ಆಗತ್ತನ ರಾತ್ರಿ 3 ಆಯಿತು. ಮತ್ತು ಮಾರ್ನಿಂಗ್ ಗುಂಟೂರು ಕಾರ ಮೂವಿ ನೋಡ್ಲಿಕ್ಕೆ ಬಂದೀನಿ. ಹೀಗೆ ಕಂಪ್ಲೇಂಟ್ ಮಾಡ್ಕೊಂಡು ನಾನು ಹೊರಗೆ ಬಂದೀನಿ. ಪ್ಲೀಸ್ ನನ್ನ ವೀಡಿಯೋ ಯಾರನ್ನ ಹೊಸ್ತಾಗ ಅಂತ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ನೀವು ಸಪೋರ್ಟ್ ಕೊಟ್ಟರೆ ನನ್ನ ಚಾನಲ್ ಗ್ರೋ ಆಗ್ತದೆ ಬಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಸಿಗ್ತದೆ. ನಿನ್ನೆ ಹನುಮಾನ್ ಮೂವಿ ನೋಡ್ಕೊಂಡು ಬಂದಿಲ್ಲ, ಅದು ಎಂಡಿಂಗ್ ಸೀನ್ ನೋಡ್ರಲ್ಲ, ನಿಜವಾಗ್ಲಿ ಅದು ಶಾಕಿಂಗ್ ಪ್ಲೇಸ್ ಸೀನ್ಗಳು. ಡೈರೆಕ್ಟರ್ ಸರ್ ಹೆಂಗೆ ಮಾಡಿದ್ರು ಅಂತ ನನಗೆ ಇನ್ನದನ್ನು ಬಿಲೀವ್ ಆಗಲಾಗಿದೆ. ಹಂಗೆ ನೆಕ್ಸ್ಟ್ ಇನ್ನೊಂದು ಸಾರಿ ಹನುಮಾನ್ ಮೂವಿ ನಾನು ನೋಡ್ಲಿಕ್ಕೆ ಹೋಗ್ತೀನಿ. ಮುಟ್ಟ ಕಡಿಮೆ ಮೂವಿಗಳು ಇರ್ತಾವನ ಮತ್ತು ರಿಪೀಟ್ ನೋಡೋದು ಹನುಮಾನ್ ಮೂವಿ ಆ ಲಿಸ್ಟ್ನಾಗ ಬರ್ತದೆ. ಮೂವಿ ಸ್ಟೋರಿ ಹಂಗೆ ಆದ. ಥೋಡೆ ಸೀನ್ ಬಗ್ಗೆದಾಗ ನಾವು ಮಾತಾಡಮು. ನೆಕ್ಸ್ಟ್ ವಿಡಿಯೋದಾಗ ನಾನು ಡೀಟೇಲಾಗಿ ಹನುಮಾನ್ ಮೂವಿ ಬಗ್ಗೆದಾಗ ನಾನು ಮಾತಾಡ್ತೀನಿ. ಈ ಸಂಕ್ರಾಂತಿದಾಗೂ ಹನುಮಾನ್ ಮೂವಿ, ಕ್ಯಾಪ್ಟನ್ ಮಿಲಾ ಮತ್ತು ಗುಂಟೂರು ಕಾರಂ ಮತ್ತು ಆಯ್ಲಾ ಮೂವಿ ರಿಲೀಸ್ ಆಗಿದೆ. ಈಗ ಆಯ್ಲಾ ಮೂವಿ ಬಗ್ಗೆದಾಗ ಯಾರೂ ಡಿಸ್ಕಸ್ ಮಾಡಿಲ್ಲ, ಕ್ಯಾಪ್ಟನ್ ಮಿಲಾ ಬಗ್ಗೆದಾಗ ಯಾರೂ ಡಿಸ್ಕಸ್ ಮಾಡಿಲ್ಲ. ಈಗ ಹನುಮಾನ್ ಮೂವಿ ಇದಕ್ಕೆ ಮುಟ್ಟ ಕಡಿಮೆ ಸ್ಕ್ರೀನ್ಗಳು ಸಿಕ್ಕಾವ. ಈಗ ಆಂಧ್ರ ತೆಲಂಗಾಣದಾಗ ನಾವು ಮಾತಾಡ್ಬೇಕಂದ್ರು ಇಲ್ಲಿ ಗುಂಟೂರು ಕಾರಂಗೆ ಒಂದು ಕ್ರೇಜ್ ಅದು. ಟೇರಲ್ಲಾಸ ಒಂದು ಕ್ರೇಜ್ ಬಂದಿತ್ತು. ಮತ್ತು ಫಿಲ್ಮ್ ಡೈರೆಕ್ಟರ್ ತ್ರಿವಿಕ್ರಮ್ ಆರ, ಮಹೇಶ್ ಬಾಬು ಆರ, ಶ್ರೀಲೀಲಾ ಆರ, ವೆನೆಲಿ ಕಿಶೋರ್ ಆರ, ಇನ್ನು ಆ್ಯಕ್ಟರ್ ಫಿಲ್ಮ್ನಲ್ಲಿ ಆರ. ಈಗ ಈ ಮೂವಿ ನನಗೆ ಆ್ಯಾವ್ರೇಜ್ ಅಪ್ಲೈ ನನಗೆ ಅನ್ಸೋದು. ಈಗ ಆ್ಯಾವ್ರೇಜ್ ನನಗೆ ಯಾಕೆ ಅನ್ಸೋದು ಅಂದರು, ರೂಟೀನ್ ಸ್ಟೋರಿ ನನಗೆ ಅನಿಸಿತು. ಟೇಲರ್ಲಾಸೆ ಒಂದು ಹೈಪ್ ಬರಬೇಕಿತ್ತು, ಆ ಥರ ಹೈಪ್ ಬರಲಿಲ್ಲ. ಬಟ್ ಆಂಧ್ರ ತೆಲಂಗಾಣದಾಗೂ ಮಹೇಶ್ ಬಾಬು ಸಲಕ್ಕೆ ಒಂದು ಕ್ರೇಜಿಲೆಸ್ ಫ್ಯಾನ್ಸ್ ಫಾಲೋಯಿಂಗ್ ಅದ. ಅದು ಅಂತ ಡೆಫಿನೆಟ್ಲಿ ಲೆಂತ್ ಅದ 2 hours 40 minutes. ಹನುಮಾನ್ ಮೂವಿನೂ 2 hours 40 minutes ಇತ್ತು. ಫಿಲ್ಮ್ ಡೈರೆಕ್ಟರ್ ತ್ರಿವಿಕ್ರಮ್ ಲಾಸ್ಟ್ ಮೂವಿ ನೋಡಿದೇನೋ ಅತ್ತಾರಿಂಟಿಗೆ ದಾರಿ, ಪವನ್ ಕಲ್ಯಾಣ್ ಹೀರೋ ಇದ್ದರು. ಒಂದು ಫ್ರೆಶ್ ಸ್ಟೋರಿ ಇತ್ತು. ಮತ್ತು ನೆಕ್ಸ್ಟ್ ನಾವು ಮಾತಾಡಬೇಕಂದ್ರು ಅಲ ವೆಂಕಟಪುರಂ ಮೂವಿ. ಈಗ ಅಲ ವೆಂಕಟಪುರಂ ಮೂವಿ ರೂಟೀನ್ ಸ್ಟೋರಿ ಇದ್ಮೇಲೆ ಬ್ಲಾಕ್ ಬಸ್ಟರ್ ಹಿಟ್ ಐತಿ. ಈಗ ಬ್ಲಾಕ್ ಬಸ್ಟರ್ ಹಿಟ್ ಯಾಕಾಗಿ ಅನ್ನೋದು, ಫಿಲ್ಮ್ ಆಲ್ರೆಡಿ ಸಾಂಗ್ ಬ್ಲಾಕ್ ಬಸ್ಟರ್ ಇದ್ದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರಿಯಾಗಿ ಕೊಟ್ಟರು ದೇವಿಶ್ರೀ ಪ್ರಸಾದ್ ಅವರು. ಮತ್ತು ಆ ಫಿಲ್ಮ್ನಲ್ಲಿ ಅಲ್ಲು ಅರ್ಜುನ್ ಆ್ಯಕ್ಟಿಂಗು ಮತ್ತು ಕಾಮಿಡಿ ಆಗಲಿ, ಇಮೋಷ್ನಲ್ ಆಗಲಿ, ಅದಕ್ಕೆ ಕನೆಕ್ಟ್ ಆಗಿತ್ತು ಆಡಿಯನ್ಸ್ಗೆ. ಅಲ್ಲು ಅರ್ಜುನ್ ಆ್ಯಕ್ಟಿಂಗ್ ಅಂತಾಗ ಒಂದು ಸ್ಟೈಲ್ ಅದ ಅವ್ರದ್ದು. ಮಹೇಶ್ ಬಾಬು ಫಿಲ್ಮ್ ಮಹೇಶ್ ಬಾಬು ಫಿಲ್ಮ್ ಸಲಕ್ಕೆ ನಾನು ಎಷ್ಟೋ ದಿನ ನಾನು ವೇಟ್ ಮಾಡ್ತೀನಿ. ಯಾಕಂದ್ರೆ ಮಹೇಶ್ ಬಾಬು ರೂಟೀನ್ ಸ್ಟೋರಿ ಮೂವಿ ಮಾಡಲ್ಲ, ಮತ್ತು ರೀಮೇಕ್ ಮೂವಿಗಳು ಮಾಡಲ್ಲ. ಅದ್ರ ಸಲಕ್ಕೆ ಮಹೇಶ್ ಬಾಬು ಮೂವಿ ಸಲಕ್ಕೆ ನಾನು ವೇಟ್ ಮಾಡ್ತೀನಿ ಯಾವಾಗಲಿ. ಈ ಮೂವಿ ಸಲಕ್ಕೆ ನಾನು ವೇಟ್ ಮಾಡ್ತಿದ್ದೆ. ಬಟ್ ಈ ಮೂವಿ ಟೇಲರ್ ಪೈಲೆ ಸಂಡೇ ಅಂತಂದರು, ಮತ್ತು 8 ತಾರೀಕು ಮತ್ತು ಟೇಲರ್ ರಿಲೀಸ್ ಮಾಡಿದ್ರು. ಈ ಮೂವಿ ಸಲಕ್ಕೆ ಎಷ್ಟೋ ಪ್ರಾಬ್ಲಮ್ ಆಯಿತು. ಮೂವಿ ರಿಲೀಸ್ ಆಗಿದ್ದ ಪೈಲೆ ಇವೆಲ್ಲ ಅದು ಮಹೇಶ್ ಬಾಬು ಕಾಂಬಿನೇಷನ್, ಮಹೇಶ್ ಬಾಬು ತ್ರಿವಿಕ್ರಮ್ ಕಾಂಬಿನೇಷನ್ದಾಗ ಇದು 3ನೇ ಮೂವಿ ನಾನು ಅನ್ಕೋತೀನಿ. ಯಾಕಂದ್ರೆ ಫಸ್ಟ್ ಮೂವಿ ಅಥಡು ಆದಮೇಲೂ ಕಲೇಜ ಮೂವಿ ಬಂದಿತ್ತು. ಕಲೇಜ ಮೂವಿ ಎಲ್ಲೋ ಮಂದಿಗೆ ಇಷ್ಟ ಆಯಿತು, ಬಟ್ ಮೂವಿ ಫ್ಲಾಪ್ ಆಯಿತು. ನನಗೂ ಮೂವಿ ಇಷ್ಟ ಆಗಿತ್ತು, ಬಟ್ ಅರ್ಥ ಆಗಲಿಲ್ಲ ಎಲ್ಲೋ ಮಂದಿಗೆ. ಸೆಕೆಂಡ್, ಈ ಮೂವಿ ಒಳಗೆ ಮಹೇಶ್ ಬಾಬುಗೊಂದು ಬೇರೆ ಲೆವೆಲ್ನಾಗೆ ತೋರಿಸ್ಯಾರ. ಈಗ ತ್ರಿವಿಕ್ರಮ್ ಫಿಲ್ಮ್ನಲ್ಲಿ ಏನಿದೆ ಜಾಸ್ತಿ ಅದು ಪಂಚ್ ಡೈಲಾಗ್ ರಿಲೀವಲ್ಲಿ ಜಾಸ್ತಿ ಚಲೋ ಇರ್ತಾವೆ. ಮತ್ತು ಹೀರೋಗೊಂದು ಬೇರೆ ಲೆವೆಲಾಗಿ ತೋರ್ಸ್ಲಿಕ್ಕೆ ಕೋಶಿಶ್ ಮಾಡ್ತಾನೆ ತ್ರಿವಿಕ್ರಮ್ ಸರ್ ಅವರು. ಈ ಫಿಲ್ಮ್ನಲ್ಲಿ ಮಹೇಶ್ ಬಾಬುಗೊಂದು ಮಾಸ್ ಪ್ರೆಸೆಂಟೇಷನ್ ಕೊಟ್ಟಾರ ಅವರಿಗೆ. ಅವ್ರ ಆ್ಯಕ್ಟಿಂಗ್ ಆಗಲಿ, ಅವ್ರ ಡೈಲಾಗ್ ಡೆಲಿವರಿ ಆಗಲಿ, ಪಂಚ್ ಡೈಲಾಗ್ ಡೆಲಿವರಿ ಅಂತೀವಲ್ಲ, ಅದು ಎಲ್ಲಿ ವೀಕ್ ನಮಗೆ ಅನಿಸಿಲ್ಲ. ಮಹೇಶ್ ಬಾಬುಗೊಂದು ಬೇರೆ ಮಾಸ್ ಲೆವೆಲ್ ಪ್ರೆಸೆಂಟೇಷನ್ ಕೊಟ್ಟಾರೆ ಈ ಫಿಲ್ಮ್ನಲ್ಲಿ. ಅದು ಅಂತರ್ಗ ನನಗೆ ಇಷ್ಟ ಆಗ್ಯದ. ಬಟ್ ಮೂವಿ ಸ್ಟೋರಿ ಇರಬೇಕಿಲ್ಲ, ಅದು ಓನ್ಲಿ ಪಂಚ್ ಡೈಲಾಗ್ ಇದ್ದು. ಮತ್ತು ಫಿಲ್ಮ್ನಲ್ಲಿ ಸಾಂಗ್ ಸರೆಗಮಪ ಆಲ್ರೆಡಿ ಫಿಲ್ಮ್ದು ಒಂದು ಸಾಂಗ್ ಹಿಟ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ. ಅದು ಸಾಂಗ್ ಎಲ್ಲೋ ಮಂದಿ ನೋಡಿರಲ್ಲ. ಆ ಸಾಂಗ್ ಅಂದ್ರೆ ಮುಟ್ಟ ಇಷ್ಟ ಆಗಿದೆ ಎಲ್ಲೋ ಮಂದಿಗೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತಮ್ಮನವ್ರು ಚಲೋ ಕೊಟ್ಟಾರೆ. ಅದು ಒಂದು ಸ್ಟ್ರೆಂತ್ ಫಿಲ್ಮ್ ನಾವು ಅಂತೀವಲ್ಲ, ಅದು ಸರಿಯಾಗಿ ಕೊಟ್ಟಾರೆ ತಮ್ಮನವರು. ಸೆಕೆಂಡ್, ಈ ಫಿಲ್ಮ್ ಸ್ಟೋರಿ ನನಗೆ ಟೇಲರ್ ಒಳಗೆ ಅನಿಸಿತ್ತು. ಇದೊಂದು ರೂಟೀನ್ ಅಪ್ನೆ ನನಗೆ ಅನಿಸ್ಲಿತ್ತದಪ್ಪ. ಇಬ್ಬರು ಫ್ಯಾಮಿಲಿ ಒಳಗೆ ಏನೋ ಪ್ರಾಬ್ಲಮ್ ಆಗ್ಯದ ದೊಡ್ಡದು. ಈಗ ರಮ್ಯಕೃಷ್ಣ ಇವ್ರ ತಾಯಿ ಅಂತ ಎಲ್ಲೋ ಮಂದಿ ಟೇಲರ್ ಒಳಗೆ ಗೊತ್ತಾಯ್ತು. ಈಗ ಹೇಳೋಣ ಜರೂರತ್ತಿಲ್ಲ, ಯಾಕಂದ್ರೆ ರಮ್ಯಕೃಷ್ಣ ಬಾಹುಬಲಿ ಆದಮೇಲೆ ಅದು ಕ್ಯಾರೆಕ್ಟರ್ಲೆಸ್ ಹೊರಗೆ ಬರ್ಲಾಗ್ಯಾರ. ಇನ್ನದನ್ನು ಅದೇ ಸಿಟ್ಟು ಈ ಫಿಲ್ಮ್ನಲ್ಲಿ ಅದೇ ಸಿಟ್ಟು ಅವ್ರದ್ದು ಅದೇ ಕಂಡ. ನನಗೂ ಏನು ಬೇರೆ ಲೆವೆಲ್ ಆ್ಯಕ್ಟಿಂಗ್ ನನಗೆ ಕಾಣಲಿಲ್ಲ ಅವ್ರದ್ದು. ಪ್ರಕಾಶ್ ರಾಜ್ ಇದೊಂದು ಪಾಲಿಟಿಕ್ಸ್ ಮೇಲೆ ಪೂರಾ ಸ್ಟೋರಿ. ಇಲ್ಲಿ ಪ್ರಕಾಶ್ ರಾಜ್ ಪಾಲಿಟಿಕ್ಸ್ ಬಿಗ್ ಲೀಡರ್ ಇರ್ತಾರೆ. ಈಗ ಅವ್ರ ನಡ್ಬರ್ಕೆ ಏನೋ ಪ್ರಾಬ್ಲಮ್ ನಡೆದದ. ಈಗ ಪ್ರಾಬ್ಲಮ್ ಯಾಕೆ ನಡೆದದ, ಜಗಪತಿ ಬಾಬುಗೆ ಯಾಕೆ ಇಟ್ಟರು, ಸುನಿಲ್ಗೆ ಯಾಕೆ ಇಟ್ಟರು ಗೊತ್ತೇ ಆಗಲಿಲ್ಲ. ಸುನಿಲ್ ಕ್ಯಾರೆಕ್ಟರ್ ಇಟ್ಟಾರ, ಜಸ್ಟ್ 2 ನಿಮಿಷ ಒಂದು 2-3 ಮಾತಾಡ್ತಾರೆ, ಆಯ್ತು, ಫಿನಿಶ್ ಅವ್ರ ಆ್ಯಕ್ಟಿಂಗ್. ಇಲ್ಲಿ ನಾವು ಮಾತಾಡ್ಬೇಕು ಶ್ರೀಲೀಲಾ ಪರ್ಫಾರ್ಮೆನ್ಸ್.
ನಿಜವಾಗ್ಲೂ ಅವ್ರ ಡ್ಯಾನ್ಸ್ ಮುಟ್ಟ ಫಾಸ್ಟ್ ಅದ, ಅವ್ರ ಆ್ಯಕ್ಟಿಂಗ್ನು ಸರಿಯಾಗದ, ಎಲ್ಲಿ ವೀಕ್ ನನಗೆ ಅನಿಸಿರಲಿಲ್ಲ. ಮಹೇಶ್ ಬಾಬು ಈ ಫಿಲಿಮ್ನಲ್ಲಿ ಆ್ಯಕ್ಷನ್ ಸೀನ್ಸ್ ಅವು ನೋಡ್ರಿ, ಅದು ಅಂತಕ ನೆಕ್ಸ್ಟ್ ಲೆವೆಲ್ ವಾಪಸ್. ಯಾಕಂದ್ರೆ ಇದು ಟೈಲರ್ ಬಂದಾಗ ನಮಗೆ ಗೊತ್ತಲ್ಲಿರ್ತದೆ ಈ ಫಿಲಿಮ್ನಲ್ಲಿ ಅದು ಸ್ಲೋ ಮೋಷನ್ ನಮಗೆ ಟೇಬಲ್ ಹೊಡೆ ಸೀನ್ ಅದು ನೋಡ್ರಿ, ಅದು ಅಂತಕ ಬಿಗ್ ಸ್ಕ್ರೀನ್ ನಾವು ನೋಡ್ತೀವಲ್ಲ ಅದು ಶಾರ್ಟ್ ಸ್ಲೋ ಮೋಷನ್ದಾಗ ಆ್ಯಕ್ಷನ್ ಸೀನ್ಸ್, ಅದು ನಿಜವಾಗ್ಲಿ ಮಜಾ ಬಂತದೆ ಮೂವಿ ನೋಡೋ ಮಟ್ಟಿಗೆ. ಇಲ್ಲೆಲ್ಲ ಮಹೇಶ್ ಬಾಬು ಕಾಂಬಿನೇಷನ್ ಈ ಫಿಲ್ಮ್ನ ಥೋಡೆ ಸೀನ್ಗಳು ತೋರಿಸಿರಲ್ಲ, ಅದು ನಮಗೆ ಮಜಾ ಬರ್ತದೆ, ನೋಡ್ಲಿಕ್ಕೆ ಇಂಟ್ರೆಸ್ಟ್ನ ಆಗ್ತದೆ. ಈಗಿನ ಜನ್ರೇಷನ್ ಪ್ರಕಾರ ಫಿಲ್ಮ್ನಲ್ಲಿ ಥೋಡೆ ಶಾರ್ಟ್ಗಳು ತೋರಿಸ್ಯಾರ, ಅದು ಇಷ್ಟ ಆಯ್ತು ನನಗೂ. ಮತ್ತು ವೆನೆಲೆ ಕಿಶೋರ್ ಕಾಮಿಡಿ ಆ್ಯಕ್ಟರ್ ಅದ, ಸೈಡ್ ರೋಲ್ ಪ್ಲೇ ಮಾಡ್ತಾರಲ್ಲ ಅವ್ರ ಆ್ಯಕ್ಟಿಂಗ್ ಎಲ್ಲಿ ಡಿಸಪಾಯಿಂಟ್ ಇಲ್ಲ. ಯಾವಾಗ ಅವ್ರ ಪಂಚ್ ಎಲ್ಲಿ ಬೇಕಿತ್ತು ಅದೇ ಪ್ರಕಾರ ಇಲ್ಲಿ ಫಿಲ್ಮ್ನಲ್ಲಿ ಅವ್ರು ವೆನೆಲೆ ಕಿಶೋರ್ ಪಂಚ್ ಎಲ್ಲ ಇಟ್ಟದ. ಅವ್ರ ಕಾಮಿಡಿ ಜನ್ರೇಟ್ ಆಗ್ಯದ ಫಿಲ್ಮ್ನಲ್ಲಿ, ಮಹೇಶ್ ಬಾಬು ಕಾಮಿಡಿನೂ ಜನ್ರೇಟ್ ಆಗ್ಯದ. ಇಲ್ಲ ಮತ್ತು ನಾವು ಮಾತಾಡ್ಬೇಕಂದ್ರೆ ವಿಲನ್ ಕ್ಯಾರೆಕ್ಟರ್ ಎಲ್ಲೋ ಮಂದಿ ಗೊತ್ತದ ಆಬ್ವಿಯಸ್ಲಿ. ಇಲ್ಲಿ ನಾವು ಪ್ರಕಾಶ್ ರಾಜ್ಗೆ ನಾವು ಎಲ್ಲೋ ಮಂದಿ ನೋಡಿವಲ್ಲ, ಅವರೇ ಇಲ್ಲಿ ಮೇನ್ ವಿಲನ್ ಫಿಲ್ಮ್ನಲ್ಲಿ ಯಾರು. ಈ ಮೂವಿ ಸ್ಟೋರಿ ಆ್ಯಾವ್ರೇಜ್ ಇದೇ ಸಲಕ್ಕೆ ನನಗೆ ಅನ್ಸದ, ಡಿಸಪಾಯಿಂಟ್ ಸ್ವಲ್ಪ ನನಗೆ ಮಾಡಿತ್ತು. ಈ ಮೂವಿ ಸಲಕ್ಕೆ ನಾನು ಎಷ್ಟೋ ದಿನ ವೇಟ್ ಮಾಡಿದ್ದೆ, ಸ್ವಲ್ಪ ಇದು ಸಂಕ್ರಾಂತಿಗೆ ಸ್ವಲ್ಪ ನನಗೆ ಡಿಸಪಾಯಿಂಟ್ ಮಾಡಿತ್ತು. ಈಗ ಈ ಸಂಕ್ರಾಂತಿಗೆ ಹನುಮಾನ್ ಮೂವಿನೇ ಬ್ಲಾಕ್ ಬಸ್ಟರ್ ಮೂವಿ ಆಗೋದು. ಬರ್ತಾ ಟೈಮ್ನಾಗೂ ಹನುಮಾನ್ ಮೂವಿಗೂ ಇನ್ನೂ ಸ್ಕ್ರೀನ್ಗಳು ಸಿಗ್ತಾವೆ. ನೀವು ನೋಡಿರಿ, ತೆಲುಗು ಇಂಡಸ್ಟ್ರಿಲಸೇ ಕಾರ್ತಿಕೆ 2 ಮೂವಿ ಬಂದಿತ್ತು ಶ್ರೀಕೃಷ್ಣ ದೇವ್ರ ಮೇಲೆ ಬಂದಿತ್ತು. ಆ ಮೂವಿ ಸ್ಟೋರಿ ನೋಡ್ರಲ್ಲ, ನಿಖಿಲ್ ಹೀರೋ ಇದ್ದರು, ಆ ಹೀರೋಗ್ನ ಯಾರೂ ಕೂನ್ ಇಡ್ತಿಲ್ಲ. ಈಗ ತೇಜ ಸಂಜಯ್ಗೂ ಯಾರೂ ಕೂನ್ ಹಿಡಿಲ್ಲ. ಬಟ್ ಹನುಮಾನ್ ಮೂವಿ ಹಿಟ್ ಆದಮೇಲೆ ತೇಜ ಸಂಜಯ್ ಪ್ರತಿಯೊಬ್ಬರು ಕೂನ್ ಹಿಡಿತಾರೆ. ಆ ಫಿಲ್ಮ್ ಆ್ಯಕ್ಟರ್ ಪ್ರಶಾಂತ್ ವರ್ಮಾ ಅವರು ಕೂನ್ ಹಿಡಿತಾರೆ. ಪ್ಯಾನ್ ಇಂಡಿಯಾ ನೆಕ್ಸ್ಟ್ ಮೂವಿಗಳು ಬರೋವ, ಇವರು ಯೂನಿವರ್ಸ್ ಮೂವಿಗಳು ಬರೋವ. ಈಗ ನೋಡ್ಬೇಕಾದ ಸೂಪರ್ ಮ್ಯಾನ್ ಮೂವಿಗಳು ಪ್ರಶಾಂತ್ ವರ್ಮಾ ಅವ್ರು ಹೆಂಗೆ ತೆಗಿತಾರೆ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಡೀಟೇಲಾಗಿ ನಾವು ಮಾತಾಡೋಣ. ಇದೇ ಗುಂಟೂರು ರಿವ್ಯೂ ನನಗಂತ ಆ್ಯಾವ್ರೇಜ್ ನನಗೆ ಅನ್ಸದ. ಒಂದು ಕಡೆಗೆ ನೋಡಿದ್ರೆ ಈ ಮೂವಿ ಸಂಕ್ರಾಂತಿಗೆ ಹಿಟ್ ಆದ. ಈಗ ನೆಕ್ಸ್ಟ್ ಮೂವಿ ಎಸ್ ರಾಜಮೌಳಿ ಸಂಗಾಟೆ ಮೂವಿ ಬರೋದದ, ಅದೊಂದು 1000 ಕೋಟಿ ಬಜೆಟ್ನಾಗ ಫಿಲ್ಮ್ ಬರೋದದ. ಅಂದರೂ ಫಿಲ್ಮ್ 1000 ಕೋಟಿ ಬಜೆಟ್ನಾಗ ಬರೋದಂದ್ರೆ ಎಷ್ಟು ಗಳಿಸ್ಬೇಕದಂದ್ರೆ ಒಂದು ಅಷ್ಟಕ್ಕನ್ನ ರೊಕ್ಕ ಫಿಲ್ಮ್ಗೆ ಹಾಕ್ಲತ್ತಾರ. ಐ ಹೋಪ್ ಇನ್ನೂ ಮೂವಿ ಶೂಟಿಂಗ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಈ ಮೂವಿ ಈ ವರ್ಷದೊಳಗೆ ಅನೌನ್ಸ್ಮೆಂಟ್ ಕಂಪಲ್ಸರಿ ಆಗ್ತದ. ಫಿಲ್ಮ್ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಜಲ್ದಿ ಅನೌನ್ಸ್ಮೆಂಟ್ ಕೊಡ್ತಾರೆ ನನಗೆ ಅನಿಸ್ತದೆ. ಯಾಕಂದರೆ ಈಗ ಎಸ್ ರಾಜಮೌಳಿ ಸರ್ ಏನೋ ಮೂವಿ ಮಾಡಲಾಗಾರ. ಈ ಮೂವಿ ಗುಂಟೂರು ಕಾರಣ ರಿಲೀಸ್ ಆಯ್ತು. ಈಗ ಮಹೇಶ್ ಬಾಬುನು ಫ್ರೀ ಆದರು. ನೆಕ್ಸ್ಟ್ ಮೂವಿ SSMB 29 ನೋಡ್ಬೇಕಾಗ್ತದ. ಹೆಂಗೆ 1000 ಕೋಟಿ ಬಜೆಟ್ನ ಫಿಲ್ಮ್ ಬರ್ಲತ್ತಂದ್ರೆ ಅದಂತಕ ನೆಕ್ಸ್ಟ್ ಲೆವೆಲ್ ಇರ್ತದೆ. ಒಂದು ಅಡ್ವೆಂಚರ್ ಮೂವಿ ಅದ, ಅವಾಗೆ ಡೈರೆಕ್ಟರ್ ಸರ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟು. ಬಟ್ ನೋಡ್ಬೇಕಾಗ್ತದ, ಒಂದು ಗ್ಲೋಬಲಿ ಮೂವಿ ರಿಲೀಸ್ ಆಗ್ಲತ್ತದ. SS ರಾಜಮೌಳಿ ಸರ್ ಮೂವಿ ಮಾಡ್ಲತ್ತಾರ. ನೀವು ಗುಂಟೂರು ಕಾರಣ ನೋಡಿ ನಿಮಗೆ ಹೆಂಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವೀಡಿಯೋ ಪಸಂದ ಲೈಕ್ ಮಾಡಿ, ಸಪೋರ್ಟ್ ಕೊಡ್ರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.